ಯುದ್ಧದ ಕಾರ್ಮೋಡ ತಿಳಿಯಾಗ್ತಾ ಇದ್ದಂತೆ ಗುಡ್ ನ್ಯೂಸ್. ಆಭರಣ ಪ್ರಿಯರಿಗೆ ಚಿನ್ನದ ದರದ ಕುಸಿತದ ಖುಷಿ. ಚಿನ್ನದ ದರ ಕಡಿಮೆ ಆಗ್ತಾ ಇದೆ ಅಂಥೇಳಿ ಸತತ ಏರಿಕೆಯ ಬಳಿಕ ಗೊತ್ತಿರುವಂತೆ ತೀರಾ 1 ಗ್ರಾಮ್ ಚಿನ್ನ, 1 ಗ್ರಾಮ್ ಅಪರಂಜಿ ಚಿನ್ನ 17,000 ರೂಪಾಯಿ ದಾಟಿತ್ತು. ಹತ್ತಿರ 18,000 ರೂಪಾಯಿ ಮುಟ್ತಿತ್ತದು. 18,000 ರೂಪಾಯಿ ಪರ್ ಗ್ರಾಮ್ ಅಪರಂಜಿ ಚಿನ್ನ ಇತ್ತು. ಇದೀಗ ಅದು ಗಣನೀಯವಾಗಿ ಅದು ಕುಸಿದು ಬಿಟ್ಟಿದೆ. ಚಿನ್ನದ ಬೆಲೆಯಲ್ಲಿ ಭಾರಿ ಇಳಿಕೆ ಒಂದು ಕಡೆ ಆಗ್ತಾ ಇದೆ. ದಾಖಲೆಯ ಮಟ್ಟದಿಂದ ತೀವ್ರವಾಗಿ ದರ ಕುಸಿತಿರೋದಿಲ್ಲಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಏರಿಳಿತಗಳ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಕುಸಿತ ಆಗಿರೋದು. ಇವತ್ತು 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 14,078 ರೂಪಾಯಿ. ನೋಡಿ, 18,000 ಹತ್ತಿರಕ್ಕೆ ಹೋಗಿ ಒಂದೇ 1 ಗ್ರಾಮ್ 24 ಕ್ಯಾರೆಟ್ನ 1 ಗ್ರಾಮ್ ಚಿನ್ನ 14,000ಕ್ಕೆ ಬಂದಿದೆ ಅಂತ ಹೇಳಿದ್ರೆ ನಿಮಗೆ 4,000 ರೂಪಾಯಿಗಳು ಪರ್ ಗ್ರಾಮ್ ಕಡಿಮೆ ಆಯಿತು ಅಂತ. ಸಪೋಸ್ 1 ಕೆ ಜಿ ಚಿನ್ನ 1,80,00,000 ಇತ್ತಲ್ಲ ಅಪರಂಜಿ ಚಿನ್ನ, ಆ 1,80,00,000 ಚಿನ್ನ ಇವತ್ತಿನ ಬೆಲೆ ಪ್ರಕಾರ ಹೋಗ್ಬಿಟ್ರೆ 1,40,00,000 ಆಯಿತು ಅಂತ. 1 ಕೆ ಜಿ ನಾನು ಮಾತಾಡ್ತಿರೋದಿಲ್ಲಿ. ಸೊ ಇಲ್ಲಿ 14,078 ರೂಪಾಯಿ ಆಗಿದೆ ಅಂತ. ಇವತ್ತು ಒಂದೇ ಒಂದು ದಿನ 126 ರೂಪಾಯಿ ಇಳಿಕೆ ಆಗಿದೆ. 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನದ ಬೆಲೆ 12,905 ರೂಪಾಯಿ ಆಯಿತು. ಇವತ್ತು ಒಂದೇ ದಿನ 24 ಕ್ಯಾರೆಟ್ನಲ್ಲಿ ಚಿನ್ನದಲ್ಲಿ 22 ಕ್ಯಾರೆಟ್ನ ಚಿನ್ನದಲ್ಲಿ 115 ರೂಪಾಯಿ ಇಳಿಕೆ ಆಗಿದೆ. ಅಂದರೆ ಚಿನ್ನದ ಬೆಲೆಯಲ್ಲಿ ಗಣನೀಯವಾಗಿ ಇದು ಇಳಿಕೆ ಆಗಿದೆ ಅಂತ. ಮಾರ್ಕೆಟ್ ಕರೆಕ್ಷನ್ಸ್ ಅಂತ ಬಂದಿರುತ್ತೆ. ಕೆಲವು ಯಾರೋ ಇದು ಜೋರಾಗಿ ಏರಿದ್ದೆಲ್ಲ ಇಳಿಲೇಬೇಕಲ್ಲ. 118 ಅಂದರೆ ನಿಮಗೆ ಹೆಚ್ಚು ಕಡಿಮೆ ಈ ವಿಚಾರದಲ್ಲಿ 115 ರೂಪಾಯಿ 22 ಕ್ಯಾರೆಟ್ ಇಳಿಕೆ ಆಗಿರೋದಿಲ್ಲಿ. ಇಡೀ ವಿಚಾರದಲ್ಲಿ ಚೆಕ್ ಮಾಡಿಕೊಂಡ್ರೆ ಪರ್ ಗ್ರಾಮ್ ಅಪರಂಜಿ ಚಿನ್ನ 4,000 ರೂಪಾಯಿ ಇಳೀತಲ್ಲ, ದೊಡ್ಡ ಮಟ್ಟದ ಒಂದು ಕರೆಕ್ಷನ್ ಅಂತ ಹೇಳ್ತಾರೆ. ಒಂದೇ ತಿಂಗಳಲ್ಲಿ ಬರೀ 1 ಮಂತಲ್ಲಿ 10 ಗ್ರಾಮ್ ಚಿನ್ನಕ್ಕೆ 18,000 ರೂಪಾಯಿ ಇಳೀತು ಅಂತ. ಈ ತಿಂಗಳದ ಮಾತ್ರ ನಾನು ಮಾತಾಡ್ತಿರೋದು. 18 ವರ್ಷಗಳಲ್ಲಿಯೇ ದಾಖಲೆಯ ಮಾಸಿಕ ಕುಸಿತ ಇದೆ. ಕಳೆದ 18 ವರ್ಷಗಳಲ್ಲಿ ಚಿನ್ನ ಯಾವತ್ತೂ ಈ ಪರಿಯಲ್ಲಿ ಬಿದ್ದಿರಲಿಲ್ಲ ಅಂತ. 2008 ಆದ ಮೇಲೆ ಇಷ್ಟು ಕುಸಿತ ಆಗಿದ್ದಿದೆ ಮೊದಲು. ಎಲ್ಲ ಏರ್ತಿದೆ, ಎಲ್ಲ ಜಾಸ್ತಿ ಆಗಿದೆ, ಎಲ್ಲ ಗೊತ್ತು. ಒಂದೇ ಒಂದು ತಿಂಗಳಲ್ಲಿ ಈ ಪರಿ ಕುಸಿತದಿದೆ ಮೊದಲು ಅಂಥೇಳಿ. ಮುಂದಿನ ತಿಂಗಳು ಮತ್ತೆ ಚಿನ್ನದ ದರ ಏರಿಕೆ ಆಗಬಹುದು. ಆಗಸ್ಟ್ನಲ್ಲಿ ಹಬ್ಬದ ದಿನಗಳು ಶುರುವಾಗುತ್ತೆ, ಆಗ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಚಿನ್ನಕ್ಕೆ ಹೆಚ್ಚು ಬೇಡಿಕೆ ಒಂದು ಕಡೆ ಇದೆ. ಸೊ ಹಾಗಾಗಿ ದರ ಕೂಡ ಹೆಚ್ಚುವಂಥ ಸಾಧ್ಯತೆ ಇದೆ. ಏನು ಕಾರಣ? ಆಯ್ತಪ್ಪ, ಚಿನ್ನ ಈಗ ಏನಾಯಿತು ನಿಮಗೆ, ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ಆಯಿತು. ಯುದ್ಧ ಆದ ತಕ್ಷಣ ಏನಾಯಿತು ಅಂತ ಹೇಳಿದ್ರೆ ದುಬೈ ಸೇರಿದಂತೆ ಮಧ್ಯಪ್ರಾಚ್ಯದ ಅನೇಕ ದೇಶಗಳಲ್ಲಿ ಜನ, ಕಾರಣ ಬರೀ ಇರಾನ್, ಇಸ್ರೇಲ್, ಅಮೆರಿಕ ಇಷ್ಟೇ ಯುದ್ಧ ಅಂತ ನಾವು ಕನ್ಸಿಡರ್ ಮಾಡಬಾರ್ದು. ಎಲ್ಲೆಲ್ಲಿ ಅಮೆರಿಕದ ನೆಲೆಗಳಿತ್ತಲ್ಲ ಮಧ್ಯಪ್ರಾಚ್ಯದಲ್ಲಿ, ಬಹರೇನಲ್ಲಿತ್ತೋ, ಕುವೈತಲ್ಲಿತ್ತೋ, ಕತಾರಲ್ಲಿತ್ತೋ, ಸೌದಿಲಿತ್ತೋ, ಬೇರೆ ವಿಚಾರ. ಅಲ್ಲೆಲ್ಲ ಏನು ಮಾಡ್ತು, ಇರಾನ್ ಅಮೆರಿಕದ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ಮಾಡ್ತು. ಆಗೇನಾಯಿತು, ಇಡೀ ಮಧ್ಯಪ್ರಾಚ್ಯ ಒಂದು ಪ್ಯಾನಿಕ್ಗೆ ಒಳಗಾಯಿತು. ಭಯಭೀತ ವಾತಾವರಣ ಕ್ರಿಯೇಟ್ ಆಯ್ತು ಅಲ್ಲಿ. ಅವಾಗ ಏನು ಮಾಡಿದ್ರು ಜನ ಅಂತ ಹೇಳಿದ್ರೆ, ಇಮ್ಮಿಡಿಯೇಟಾಗಿ ಚಿನ್ನ ಇತ್ತಲ್ಲ, ಚಿನ್ನನ ಮಾರ್ಕೆಟ್ಗೆ ಬಿಟ್ಟುಬಿಟ್ರು. ನಾನು ಈ ದೇಶ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದೀನಿ, ಸದ್ಯಕ್ಕೆ ಇಮ್ಮಿಡಿಯೇಟಾಗಿ ನನಗೆ ಹಣ ಬೇಕು ಅಂದರೆ ಹಣ ಇಲ್ಲ ನನ್ನ ಬಳಿಯಲ್ಲಿ, ಚಿನ್ನ ಮಾರಿ ಹೊರಟುಬಿಡ್ತೀನಿ. ಚಿನ್ನವನ್ನು ಏನು ಮಾಡಿಬಿಟ್ಟು ಡಾಲರ್ಗೆ ಕನ್ವರ್ಟ್ ಮಾಡಿಕೊಂಡ್ರು. ಡಾಲರ್ ಒಂದು ಇದ್ದುಬಿಟ್ರೆ ಯಾವ ದೇಶಕ್ಕೆ ಬೇಕಾದರೂ ನಾನು ಈ ಮಧ್ಯಪ್ರಾಚ್ಯದಿಂದ ಹಾರಬಹುದು ಅಂತ. ಸೊ ಡಾಲರ್ಗೆ ಏನಾಯ್ತು, ಅವಾಗ ಚಿನ್ನ ನನಗೆ ಬೇಡ 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 ಅಂತ ಬಂದಾಗ ಮಾರ್ಕೆಟ್ಗೆ ಫ್ಲೋ ಆಯ್ತದು. ಮಾರ್ಕೆಟ್ಗೆ ಚಿನ್ನ ಬಂದು ಬಿತ್ತು. ಅಂದರೆ ಮಾರ್ಕೆಟ್ಗೆ ಚಿನ್ನದ ಸಪ್ಲೈ ಜಾಸ್ತಿ ಆಯಿತು. ಯಾವ ವಸ್ತು ಮಾರ್ಕೆಟಲ್ಲಿ ಅದರ ಪೂರೈಕೆ ಜಾಸ್ತಿ ಇರುತ್ತೋ ಅದರದ್ದು ಬೆಲೆ ಕಡಿಮೆ ಆಗುತ್ತೆ. ಯಾಕೆ? ಪೂರೈಕೆ ಜಾಸ್ತಿ ಆದ ತಕ್ಷಣ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಲ್ಲ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಅವಾಗ ಯಥೇಚ್ಛವಾಗಿದೆ ಅಂಥೇಳಿ ಡಿಮ್ಯಾಂಡ್ ಕೂಡ ಕಡಿಮೆ ಆಗಿಬಿಡುತ್ತೆ. ಡಿಮ್ಯಾಂಡ್ ಕಡಿಮೆ ಆದಾಗ ಸಪೋಸು ಟೊಮ್ಯಾಟೊ ಅಂತ ಅಂದ್ಕೊಳ್ಳಿ. ಟೊಮ್ಯಾಟೊ ಒಂದು ಬೆಂಗಳೂರಿಗೆ ಒಂದು ದಿನಕ್ಕೆ ಎಷ್ಟೋ ಲಾರಿ ಬೇಕು, ಒಂದು 50,000 ಲಾರಿ, 25,000 ಲಾರಿ ಬೇಕು ಅಂದ್ಕೊಳ್ಳಿ. ಆಲ್ ಆಫ್ ಅ ಸಡನ್ 1,00,000 ಲಾರಿಯಲ್ಲಿ ಟೊಮೆಟೊ ಬಂದುಬಿಡ್ತು ಅಂತ ಅಂದ್ಕೊಳ್ಳಿ. ಟೊಮೆಟೊನ ಕೇಳೋರು ಇರಲ್ಲ. ಅವಾಗ 50 ಪೈಸೆ ಕೊಟ್ಟರೆ ಕೆ ಜಿ, 1 ರೂಪಾಯಿ ಕೊಡ್ತೀರಾ ಕೆ ಜಿ ಅಂತ ಕೇಳ್ತಾರೆ. ಚಿನ್ನ ಏನಾಯಿತು, ಪೂರೈಕೆ ಜಾಸ್ತಿ ಆಯ್ತಲ್ಲ, ಡಿಮ್ಯಾಂಡ್ ತಗ್ಗಿತು. ಹಣಕ್ಕೆ ಡಾಲರ್ಗೆ ಇಂಪಾರ್ಟೆನ್ಸ್ ಜಾಸ್ತಿ ಆಯಿತು. ಆಗ ಡಾಲರ್ಗೆ ಯಾವಾಗ ಇಂಪಾರ್ಟೆನ್ಸ್ ಜಾಸ್ತಿ ಆಗುತ್ತೋ ಡಾಲರ್ ಮೇಲೆ ಹೂಡಿಕೆ ಮಾಡಿಬಿಡೋಣ ನಾವು. ಹೂಡಿಕೆದಾರ ಏನು ಮಾಡ್ತಾರೆ, ಚಿನ್ನ ಕುಸಿತಾ ಇದೆ, ಈಗ ಚಿನ್ನದ ಮೇಲೆ ಹಣ ಇಡೋ ಬದಲಿಗೆ ನಾನು ಡಾಲರ್ ಮೇಲೆ ಹಣ ಹಾಕಿಬಿಟ್ರೆ ಡಾಲರ್ ಬೆಳೆಯುತ್ತೆ, ನಂಗೆ ಲಾಭ ಬರುತ್ತೆ ಅಂತ ಯೋಚನೆ ಮಾಡಿದ್ರಲ್ಲ, ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಯಿತು. ಯಾವಾಗ ಡಾಲರ್ ಡಿಮ್ಯಾಂಡ್ ಜಾಸ್ತಿ ಆಯಿತು, ಡಾಲರ್ಗಿದ್ದಂಥ ಬೇಡಿಕೆಯೂ ಜಾಸ್ತಿ ಆಯಿತು, ಚಿನ್ನ ಕುಸಿದಿತ್ತು, ಬೆಲೆ ಕೂಡ ಕಡಿಮೆ ಆಗೋಕ್ಕೆ ಕಾರಣ ಆಯಿತು. ಎಲ್ಲ ಕಾಲದಲ್ಲೂ ಯುದ್ಧಗಳಾದಾಗ ಡಾಲರೋ ಬೇರೆ ಕರೆನ್ಸಿನೋ ಒಂದು ಪೆಟ್ಟು ತಿಂದು ಚಿನ್ನಕ್ಕೆ ಡಿಮ್ಯಾಂಡ್ ಆಗ್ತಾಯಿತ್ತು. ಈ ಬಾರಿ ಬೇರೆ ಕತೆ. ಮಧ್ಯಪ್ರಾಚ್ಯ ವಿಲುವಿಲ ಅಂತಲ್ಲ, ಆಗ ಗಲಿಬಿಲಿಯಲ್ಲಿ ಚಿನ್ನದ ಬೆಲೆ ಏನಾಯಿತು, ಈ ಥರ ಇಳಿಯಕ್ಕೆ ಶುರುವಾಯಿತು. ಇದೊಂದು ಭಾಗ. ಆದರೆ ಅಮೆರಿಕ ಇದೇ ಸನ್ನಿವೇಶದಲ್ಲಿ ಅಮೆರಿಕದ ಫೆಡ್ರಲ್ ಬ್ಯಾಂಕ್ ಏನು ಮಾಡಿಬಿಡ್ತು, ತನ್ನ ಫೆಡ್ರಲ್ ಬ್ಯಾಂಕ್ನ ಮುಖ್ಯಸ್ಥನನ್ನು ಚೇಂಜ್ ಮಾಡ್ತು.
ಆ ಚೇಂಜ್ ಮಾಡಿದಂಥ ವ್ಯಕ್ತಿ ನೀನು ಡಾಲರ್ಗೆ ಹೇಗಾದರೂ ಮಾಡಿ ವ್ಯಾಲ್ಯೂ ಬರುವಂತೆ ಮಾಡು ಅಂದಿದ್ದಕ್ಕೆ ಅವ್ರೇನು ಮಾಡಿದ್ರು, ನಾನು ಡಾಲರ್ ವ್ಯಾಲ್ಯೂ ಜಾಸ್ತಿ ಮಾಡ್ತೀನಿ, ಬಡ್ಡಿ ದರ ಜಾಸ್ತಿ ಮಾಡ್ತೀನಿ ನಾನು. ಬಡ್ಡಿ ದರ ಜಾಸ್ತಿ ಆದಾಗ ಏನಾಗುತ್ತೆ, ಬಡ್ಡಿ ದರ ಜಾಸ್ತಿ ಇದೆಯಲ್ಲ ಇಲ್ಲೇ ಇನ್ವೆಸ್ಟ್ ಮಾಡೋಣ, ನಂಗೆ ಜಾಸ್ತಿ ಬಡ್ಡಿ ಬರುತ್ತೆ. ಆಗೇನಾಯಿತು, ಡಾಲರ್ ತನ್ನ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ತು. ಯಾವಾಗ ಡಾಲರ್ ವ್ಯಾಲ್ಯೂ ಜಾಸ್ತಿ ಮಾಡ್ಕೊಳ್ತೋ ಚಿನ್ನದ ವ್ಯಾಲ್ಯೂ ಏನಾಯಿತು, ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಅಟ್ ದ ಸೇಮ್ ಟೈಮ್ ನಮ್ಮಲ್ಲಿಯೂ ಕೂಡ ಚಿನ್ನದ ಆಮದು ಸುಂಕವನ್ನು ಜಾಸ್ತಿ ಮಾಡಿಬಿಟ್ರು. ಓವರಾಲ್ ಆಗಿ ಏನಾಯಿತು, ಇವೆಲ್ಲವೂ ಸೇರಿಕೊಂಡು ಚಿನ್ನದಿಂದ ವಿಮುಖರಾಗಲಿಕ್ಕೆ ಶುರು ಮಾಡಿದ್ರು ಜನ. ಚಿನ್ನ ಬಿಟ್ಬಿಡ್ತಾರ ಹಾಗಾದರೆ, ಬಿಸಾಕ್ಬಿಡ್ತಾರ? ಹಾಗಲ್ಲ. ಈ ಬೆಲೆ ಇಳಿಕೆಗೆ ಇರ್ತಕ್ಕಂಥ ಕಾರಣಗಳಷ್ಟೇ. ಚಿನ್ನ ಝೀರೋಗೆ ಬಂದುಬಿಡಲಿಲ್ಲ ಇಲ್ಲಿ. ಸೊ ಡಾಲರ್ ಮೌಲ್ಯ ಏನಾಯಿತು, ಜಾಗತಿಕ ಮಾರುಕಟ್ಟೆಯಲ್ಲಿ 2.9% ಜಾಸ್ತಿ ಆಯಿತು. ಅಮೆರಿಕದ ಫೆಡರಲ್ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಈ ವರ್ಷ ಕೂಡ ಬಡ್ಡಿ ದರ ಜಾಸ್ತಿ ಮಾಡ್ತೀನಿ ಅಂತ ಅದು ಹೇಳ್ತಾ ಇದೆ. ಹಾಗಾಗಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡುವ ಬದಲಿಗೆ ನಾನು ಡಾಲರ್ ಮೇಲೆ ಹಾಕ್ತೀನಿ, ನನಗೆ ಬಡ್ಡಿ ಜಾಸ್ತಿ ಬರುತ್ತೆ, ಅದರಿಂದ ರಿಟರ್ನ್ಸ್ ಜಾಸ್ತಿ ಇರುತ್ತೆ ಅಂತ ಏನು ಮಾಡಿದ್ರು, ಹೂಡಿಕೆದಾರರು ಆ ಕಡೆ ಗಮನ ಕೊಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಬಗೆಹರಿಯುವ ಸೂಚನೆ ಹಿನ್ನೆಲೆಯಲ್ಲಿ ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಕುಸಿತ ಆಗಿದೆ. ಇನ್ನೇನು ಯುದ್ಧ ಎಂಡ್ ಆಗಿಬಿಡುತ್ತಲ್ರಿ, ಇನ್ಯಾಕೆ ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡೋಣ, ಡಾಲರ್ ಗಟ್ಟಿ ಆಗ್ತಿದ್ದಿಲ್ಲ, ಆ ಕಡೆ ಹೋಗೋಣ ಅಂಥೇಳಿ ಆ ಕಡೆ ಜನ ಮನಸ್ಸು ಮಾಡ್ತಾ ಇದ್ದಾರೆ. ಕಚ್ಚಾ ತೈಲದ ಬೆಲೆ ಕೂಡ ಕೆಲವು ದಿನಗಳಿಂದ ಸತತವಾಗಿ ಇಳಿಕೆ ಹಾದಿಯಲ್ಲಿದೆ. ಹಡಗುಗಳ ಸಂಚಾರ ಸುಗಮವಾಗ್ತಾ ಇದೆ. ರಸಗೊಬ್ಬರ ಕೂಡ ಕಡಿಮೆ ಆಗಬೇಕು, ತೈಲದ ಬೆಲೆ ಕೂಡ ಕಡಿಮೆ ಆಗಬೇಕು, ಗ್ಯಾಸ್ ಬೆಲೆ ಕೂಡ ಕಡಿಮೆ ಆಗಬೇಕು. ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಗಿಂತ ತ್ವರಿತವಾಗಿ ರಿಸ್ಕ್ ಇದ್ದರೂ ಇಮ್ಮಿಡಿಯೇಟ್ ಲಾಭ ಕೊಡುವಂತಹ ಹೂಡಿಕೆಗಳತ್ತ ಇದೀಗ ಆಕರ್ಷಿತರಾಗ್ತಾ ಇದ್ದಾರಲ್ಲ, ಇದು ಕೂಡ ಚಿನ್ನದ ಬೆಲೆ ಇಳಿತಕ್ಕೆ ಅಥವಾ ಕುಸಿತಕ್ಕೆ ಒಂದು ಕಾರಣ.